ನಮ್ಮ ಮನೆಯವ್ರಿಗೆ ಮೊನ್ನೆ ಮಲ್ಲೇಶ್ವರಮಲ್ಲಿ ಕೆಲಸ ಇತ್ತು, ಹೋಗಿ ಬರ್ತೀನಿ ಅಂದರು. ರೀ ನನಗೂ ಬೋರ್ ಆಗ್ತಿದೆ, ಕರ್ಕೊಂಡು ಹೋಗ್ರಿ ಅಂದೆ. ಸರಿ ಅಂಥೇಳಿ ಆಯಿತು ನಡಿ ಅಂತಂದರು. ಸರಿ ನಾನು ನನ್ನ ಮಗ 4 ವರ್ಷದವನು, ಅವನು ಹಠ ಮಾಡ್ದೆ. ಸರಿ ಇಬ್ಬರೂ ಕರ್ಕೊಂಡು ಹೋದರು. ಬೇಗ ಕೆಲಸ ಮುಗಿದೋಯ್ತು ಅಂಥೇಳಿ ಮಂತ್ರಿ ಮಾಲ್ಗೆ ಹೋಗಿದ್ವಿ. ಹೋಗ್ಬಿಟ್ಟು ಅಲ್ಲೇನು ಶಾಪಿಂಗ್ ಏನು ಮಾಡಲಿಲ್ಲ, ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡೋಣ ಅಂಥೇಳಿ ಅಂದ್ಕೊಂಡೇ ಹೋಗಿದ್ದು. ನಾವೇನೇ ತೊಗೊಳ್ಳೋದಾದರೂ ಮಲ್ಲೇಶ್ವರಮಲ್ಲಿ ರೋಡ್ ಸೈಡ್ ತೊಗೊಳ್ತೀವಿ. ಯಾಕೆ ಅಂತಂದರೆ ಬಿಸಿಲು ಗಾಳಿ ಮಳೆ ಅಂತಂದೆ ಪಾಪ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ. ಹಾಗಾಗಿ ಅವ್ರ ಹತ್ರನೇ ನಾನು ಪರ್ಚೇಸ್ ಮಾಡೋದೇನೇ ಆದರೂ ಅದು ಕಮ್ಮಿ ಕೂಡ ಇರುತ್ತೆ. ಒಳ್ಳೊಳ್ಳೆ ಬಟ್ಟೆಗಳು ಕಮ್ಮಿ ಪ್ರೈಸಲ್ಲಿ ಕೊಡ್ತಾರವರು, ಹಾಗಾಗಿ ಅಲ್ಲೇ ತೊಗೊಳ್ಳೋದು. ಇನ್ನು ಪ್ಲೇ ಏರಿಯಾ ಇತ್ತು, ನನ್ನ ಮಗ ಹಠ ಮಾಡ್ದೆ ಅಲ್ಲಿ ನಾನು ಆಟ ಆಡಬೇಕು ಅಂತ. ಸರಿ ಅಂಥೇಳಿ ಕರ್ಕೊಂಡು ಹೋದೆ. ಅಲ್ಲಿ ಕರ್ಕೊಂಡು ಹೋದರೆ ಹಾಫ್ ಆನ್ ಅವರ್ಗೆ 350, 1 ಅವರ್ಗೆ 500 ಅಂದರು. ಏನು ಮಾಡೋಕ್ಕಾಗತ್ತೆ, ಹಠ ಮಾಡ್ತಾರಲ್ಲ ಮಕ್ಕಳು. ಸರಿ ಅಂಥೇಳಿ ಹಾಫ್ ಆನ್ ಅವರ್ಗೆ ಟಿಕೆಟ್ ತೊಗೊಂಡು ಬಿಟ್ವಿ. ಆಟ ಆಡ್ದ ಅವ್ನು ಚೆನ್ನಾಗಿ. ಎದುರುಗಡೆನೇ ಸ್ವೀಟ್ ಕಾರ್ನ್ ಇಟ್ಕೊಂಡಿದ್ರು. ಕೇಳಿದ್ರೆ ಪುಟ್ಟ ಬೌಲಲ್ಲಿ 120 ರೂಪೀಸ್ ಅಂತ ಹೇಳಿದ್ರು. ತುಂಬ ಕಾಸ್ಟ್ಲಿ ಅನಿಸ್ತು. ನನಗೆ ವರ್ತಲ್ಲ ಯಾಕಂದರೆ ವರ್ತಲ್ಲ ಅನಿಸ್ತು. ಟೇಸ್ಟು ಒಳ್ಳೆ ಟೇಸ್ಟೇನು ಕೊಡೋಲ್ಲ. ರೋಡ್ ಸೈಡು ಸೂಪರಾಗಿರೋ ಟೇಸ್ಟ್ ಕೊಡ್ತಾರೆ, ಮತ್ತು ಕಮ್ಮಿ ದುಡ್ಡು. ಯಾಕೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಅಲ್ಲಿ ಯಾಕೆ ತಿನ್ನಬೇಕು, ಬೇಡ ಅಂಥೇಳಿ ಸುಮ್ಮನಾಗ್ಬಿಟ್ಟೆ, ಅಲ್ಲೇನು ತೊಗೊಳ್ಳಿಲ್ಲ. ಬಟ್ ಪಾಪ್ಕಾರ್ನ್ ತೊಗೊಂಡೆ ನಾನು 80 ರೂಪೀಸು. ಸರಿ ಅದು ಚೆನ್ನಾಗಿರತ್ತೇನೋ ನೋಡೋಣ ಅಂದರೆ ಮಧ್ಯದಲ್ಲಿ ಚೆನ್ನಾಗಿಲ್ಲದೆ ಇರೋ ಕಾರ್ನ್ ಕೂಡ ಹಾಕಿದ್ದಾರೆ. ಸೀದು ಹೋಗಿರೋದು ಚೆನ್ನಾಗಿಲ್ಲದೆ ಇರೋದಲ್ಲ, ಅದಕ್ಕೆ ಹಾಕಿದ್ದಾರೆ. ನನಗೆ ಮಧ್ಯೆ ಸಿಗ್ತಾಯಿತ್ತು. ತುಂಬ ಜನ ಅಂದ್ಕೊಳ್ತಾರೆ ದೊಡ್ಡ ಮಾಲಲ್ಲಿ ಚೆನ್ನಾಗಿರತ್ತೆ, ಯಾಕೆ ಅಂತಂದರೆ ದುಡ್ಡು ಜಾಸ್ತಿ ಕೊಡೋದ್ರಿಂದ ಚೆನ್ನಾಗಿರುತ್ತೆ ಅಂದ್ಕೊಂಬಿಟ್ಟಿರ್ತಾರೆ. ನೋಡಿ, ದಯವಿಟ್ಟು ಆ ಥರ ಅಂದ್ಕೋಬೇಡಿ. ರೋಡ್ ಸೈಡ್ ಸೂಪರಾಗಿರೋ ಅಂದರೆ ಒಳ್ಳೆ ಕ್ವಾಲಿಟಿ ಫುಡ್ಡೇ ಕೊಡ್ತಾರೆ. ಹಾಗಾಗಿ ಆ ಥರ ಎಲ್ಲ ಅಂದ್ಕೊಂಡು ನಾವು ಮಾಲಲ್ಲೇ ತಿಂತೀವಿ ಅಂತಂದರೆ ನಿಮ್ಮ ಇಷ್ಟ, ನಾನೇನು ಅದಕ್ಕೆ ಹೇಳೋಕ್ಕೋಗಲ್ಲ. ಬಟ್ ನನಗಂತೂ ತುಂಬ ಬೇಜಾರಾಯ್ತು ಅದು ತೊಗೊಂಡು. ಅಷ್ಟು ದುಡ್ಡು ಕೊಡ್ತೀವಿ, ಚೆನ್ನಾಗಿರೋ ಕ್ವಾಲಿಟಿ ಕೊಡಬೇಕಲ್ವಾ. ಸೀದು ಹೋಗಿರೋದು ಚೆನ್ನಾಗಿಲ್ಲದೆ ಇರೋದು ಮಧ್ಯೆ ಸಿಕ್ಕರೆ ಹೇಗಿರುತ್ತೆ ಹೇಳಿ ನಮಗೆ ತಿನ್ನೋರಿಗೆ. ತುಂಬ ಬೇಜಾರಾಯಿತು. ಇನ್ಯಾವತ್ತೂ ಅಂದರೆ ತಿನ್ನೋದು ಕೂಡ ಏನೂ ತೊಗೊಳ್ಬಾರ್ದು, ಫುಡ್ ಕೂಡ ಸ್ನ್ಯಾಕ್ಸು ಏನೂ ತೊಗೋಬಾರ್ದು ಅಂದ್ಕೊಂಡ್ವಿ. ಸರಿ ಅಂಥೇಳಿ ಬಂದುಬಿಟ್ವಿ ಅಷ್ಟೇ. ಇದೇ ನಿಮ್ಗೆ ಹೇಳಬೇಕು ಅಂದ್ಕೊಂಡೆ. ಯಾಕಂದರೆ ನಾನೇನು ಹೇಳಬೇಕು ಅಂದ್ಕೊಂಡೆ, ಅಲ್ಲಿ ಹೌದು ಅವರು ಬಾಡಿಗೆ ತುಂಬ ಜಾಸ್ತಿ ಕೊಡ್ತಾರೆ, ಹಾಗಾಗಿ ಅವರು ಅಷ್ಟೇ ಪ್ರೈಸ್ ಇಡ್ತಾರೆ. ಜಾಸ್ತಿ ಪ್ರೈಸ್ ಇರುತ್ತೆ. ಫುಡ್ ಆಗಿರ್ಬೋದು ಮತ್ತು ಬಟ್ಟೆ ಆಗಿರ್ಬೋದು, ಯಾವುದಾದ್ರೂ ಅಷ್ಟೇ ಅಂತ ಹೇಳ್ಬೋದು ನೀವು. ಸರಿ, ಅವ್ರು ಒಳಗಡೆ ಇರ್ತಾರೆ ಎ ಸಿನಲ್ಲಿ. ರೋಡ್ ಸೈಡ್ ಇರೋರು ಎಷ್ಟು ಕಷ್ಟಪಡ್ತಾರೆ ಹೇಳಿ. ನೀವು ಮಾಲಲ್ಲಿ ಬಾರ್ಗೇನ್ ಮಾಡಲ್ಲ, ಅದೇ ರೋಡ್ ಸೈಡು ಕಷ್ಟಪಡ್ತಿರ್ತಾರೆ, ಅವ್ರ ಹತ್ರ ನೀವು ಬಾರ್ಗೇನ್ ಮಾಡ್ತೀರ. ಅಷ್ಟಿಗೆ ಕೊಡು, 200 ರೂಪಾಯಾ, 150 ಕೊಡು ಬರುತ್ತೆ ಅಂತೀರ. ಅದೇ ಮಾಲಲ್ಲಿ ಹೋಗಿ ಕೇಳ್ತೀರ ನೀವು, ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ನಾವು ತೊಗೊಂಡು ಬರಬೇಕು ಅಷ್ಟೇ ಹೊರತಾಗಿ ನಮ್ಮ ರೇಟ್ಗೆ ಅವ್ರೇನು ಕೊಡೋಲ್ಲ. ಎಲ್ಲಿ ಕೊಡೋಲ್ಲ ಅಂತೀರ ಅಲ್ಲಿ ಸುಮ್ಮನೆ ತೊಗೊಂಡು ಬರ್ತೀರ. ರೋಡ್ ಸೈಡ್ ನೋಡಿದ್ರೆ ಬಾರ್ಗೇನ್, ಯಾಕೆ ಅಂದರೆ ಅವ್ರು ಕೊಡ್ತಾರೆ ಪಾಪ, ವ್ಯಾಪಾರ ಆದರೆ ಸಾಕು. ಆ ಥರ ಮಾಡಬೇಡಿ ದಯವಿಟ್ಟು. ನಾನು ಇಷ್ಟೇ ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಅಂದ್ಕೊಂಡೆ. ಏನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಇದನ್ನು ಒಂದು 5 ಜನಕ್ಕೆ ಶೇರ್ ಮಾಡಿ, ಬೇರೆಯವ್ರಿಗೂ ತಿಳಿಯಲಿ ಈ ವಿಷಯಗಳು. ಪಾಪ ಮಿಡಲ್ ಕ್ಲಾಸ್ ಜನಗಳಿಗೆ ಗೊತ್ತಿರಲ್ಲ, ಎಲ್ಲರೂ ಹೇಳ್ತಿರ್ತಾರಲ್ಲ ಅಂತ ಹೇಳಿ ಮಾಲ್ಗೆ ಹೋಗ್ತಾರೆ, ಏನೋ ಕೊಂಡ್ಕೊಳ್ಳೋಣ ಅನ್ಕೋತಿರ್ತಾರೆ. ಅಂಥವ್ರಿಗೆಲ್ಲ ನಿರಾಸೆ ಆಗೋದು ಬೇಡ. ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳೇ ರೋಡ್ ಸೈಡ್ ಸಿಗತ್ತೆ, ಅಲ್ಲೇ ಕೊಂಡ್ಕೊಳ್ಳಿ ಪಾಪ. ಏನಂತೀರ? ಕಷ್ಟಪಡೋದಕ್ಕೆ ನಾವು ಬೆಲೆ ಕೊಡಬೇಕಲ್ವ ಅವ್ರಿಗೂ. ಹಾಗಾಗಿ ಅವ್ರ ಹತ್ರನೇ ವ್ಯಾಪಾರ ಮಾಡೋಣ. ತಪ್ಪಾಗಿದ್ದರೆ ಏನು ಅನ್ಕೋಬೇಡಿ. ನನಗೆ ಅವ್ರ ಕಷ್ಟ ಅಯ್ಯೋ ಅನಿಸ್ತು, ಅವ್ರು ಕಷ್ಟಪಡೋದು ನೋಡಿ, ಹಾಗಾಗಿ ಹೇಳಿದೆ ಅಷ್ಟೇ. ಏನು ಅನಿಸ್ತು ಅನ್ನೋದನ್ನು ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ.